ಸೈಟ್ಗಳ ಸ್ವಚ್ಛತಾ ಕಾರ್ಯಕ್ಕೆ ಜಿಬಿಎ ಚಾಲನೆ ಕೊಡುವಂತಹ ಕೆಲಸಗಳು ಆಗಿದೆ. ನೋಟಿಸ್ಗೂ ಕೂಡ ಕೆಲ ಮಾಲೀಕರು ಕ್ಯಾರೆ ಅಂದಿಲ್ಲ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಸೊ ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ. ನೋಡಿ, ಖಾಲಿ ಸೈಟ್ಗಳ ಸ್ವಚ್ಛತಾ ಕಾರ್ಯಕ್ಕೆ ಜಿಬಿಎ ಚಾಲನೆಯನ್ನ ಕೊಟ್ಟಿದೆ. ನೋಟಿಸ್ಗೂ ಕೆಲ ಮಾಲೀಕರು ಕ್ಯಾರೆ ಅಂದಿಲ್ಲ ಅನ್ನೋದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಖಾಲಿ ನಿವೇಶನ ಕ್ಲೀನ್ ಮಾಡದವರಿಗೆ ದಂಡದ ಬಿಸಿ ತಟ್ಟುತ್ತಾ ಇದೆ. ಸ್ವತಃ ಸೈಟ್ ಕ್ಲೀನ್ ಮಾಡಿ ವೆಚ್ಚ ವಸೂಲಿಗೆ ಇದೀಗ ಜಿಬಿಎ ಮುಂದಾಗ್ತಾ ಇದೆ. ದೊಮ್ಮಲೂರಿನಲ್ಲಿ ಸಚಿವ ಕೃಷ್ಣ ಭೈರೇಗೌಡ ಸ್ವಚ್ಛತಾ ಕಾರ್ಯಕ್ಕೆ ಚಾಲನೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಖಾಲಿ ಸೈಟ್ಗಳ ಕಸದಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ಅಂತ ಹೇಳಿ ಜಿಬಿಎ ಇದೀಗ ಅಲರ್ಟ್ ಆಗಿದೆ. ಖಾಲಿ ಸೈಟ್ಗಳ ಬೀಗ ಒಡೆದು ಸ್ವಚ್ಛತಾ ಕಾರ್ಯವನ್ನ ನಡೆಸಿದ್ದಾರೆ ಜಿಬಿಎ ಅಧಿಕಾರಿಗಳು. ಸ್ವಚ್ಛಗೊಳಿಸಿದ ಸೈಟ್ಗಳಿಗೆ ಜಿಬಿಎ ಎಂಟ್ರಿ ಕೊಡ್ತಾ ಇದೆ. ಎಲ್ಲೆಲ್ಲಿ ಸ್ವಚ್ಛತೆ ಆಗಿಲ್ವೋ ಅಲ್ಲಿ ವೆಚ್ಚದ ಜೊತೆಗೆ ದಂಡವೂ ಕೂಡ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರು ಕ್ಲೀನ್ ಮಿಷನ್ಗೆ ಮತ್ತಷ್ಟು ವೇಗ ಸಿಗ್ತಾ ಇದೆ. ಖಾಲಿ ಸೈಟ್ಗಳ ವಿರುದ್ಧ ಜಿಬಿಎ ಕಠಿಣ ಕ್ರಮವನ್ನ ಕೂಡ ತೆಗೆದುಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದೆ. ನೋಡಿ, ಕೆಲವೊಂದಿಷ್ಟು ಮಾಲೀಕರು ಇರ್ತಾರಲ್ಲ, ಅವರು ತಮ್ಮ ತಮ್ಮ ಜಾಗಗಳಿಗೆ ಕಾಂಪೌಂಡ್ ಹಾಕ್ಬಿಟ್ಟು ಬೀಗ ಹಾಕ್ಬಿಟ್ಟು ಹೋಗ್ಬಿಡ್ತಾರೆ. ಅದನ್ನ ಕ್ಲೀನ್ ಮಾಡುವಂತಹ ಕೆಲಸಗಳನ್ನ ಮಾಡುವುದಿಲ್ಲ. ಅಕ್ಕಪಕ್ಕ ಇರುವಂತಹ ನಿವಾಸಿಗಳಿಗೆ ಸಾಕಷ್ಟು ಸಮಸ್ಯೆಗಳು ಕೂಡ ಆಗ್ತಾ ಇರುತ್ತೆ. ಆರೋಗ್ಯದಲ್ಲಿ ಸೊಳ್ಳೆಗಳ ಕಾಟ ಕೂಡ ಹೆಚ್ಚಾಗತ್ತೆ, ಅಥವಾ ಬೇರೆ ಬೇರೆ ಈ ಜಂತುಗಳ ಉಪಟಳ ಕೂಡ ಹೆಚ್ಚಾಗತ್ತೆ. ಹಾವುಗಳು ಕೂಡ ಸರಿದಾಡುವಂತಹ ಕೆಲಸಗಳು ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ಭಯಭೀತರಾಗಿರ್ತಾರೆ, ಓಡಾಡಬೇಕಾ ಬೇಡವಾ ಅಂತ ಹೇಳಿ. ಅಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸ್ವಚ್ಛತೆ ಮಾಡುವಂತಹ ಕೆಲಸಕ್ಕೆ ಈಗ ಜಿಬಿಎ ಅಧಿಕಾರಿಗಳು ಖುದ್ದು ಫೀಲ್ಡ್ಗೆ ಇಳಿದಿದ್ದಾರೆ. ಕ್ಲೀನ್ ಮಾಡೋದು ಅಲ್ಲದೆ ಅದರ ಕ್ಲೀನ್ ವೆಚ್ಚ ಇರುತ್ತಲ್ಲ, ಅದನ್ನ ಮಾಲೀಕರಿಗೆ ಹಾಕುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ದಂಡವೂ ಕೂಡ ವಿಧಿಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ.